ಹಾಯ್ ನಮಸ್ಕಾರ. ರಜತ್ ಪಟ್ಟಿದಾರ್ ಹಾಗೆ ಕೃಣಾಲ್ ಪಾಂಡ್ಯ T20 ಸೈಡ್ಗೆ ಅಂತೂ ಸೆಲೆಕ್ಟ್ ಆಗಲಿಲ್ಲ ಅಲ್ವಾ. ಆದರೆ ಒನ್ ಡೇ ಸೈಡ್ಗೆ ಬರುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಈಗ ಕ್ರಿಯೇಟ್ ಆಗಿದೆ. ಯಾಕಂದರೆ ಇದು ಅನಿವಾರ್ಯ ಪರಿಸ್ಥಿತಿ. ಭಾಳ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದು ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ, ಹಾಗೆ RCB ಫ್ಯಾನ್ಸ್ ಅಂತೂ ಕೊನೆ ತನಕ ಮಿಸ್ ಮಾಡಬೇಡಿ. ಯಾಕೆ ಈ ಥರ ಒಂದು ಸಾಧ್ಯತೆ ಬರ್ತಾ ಇದೆ ಅಂತಂದರೆ ಅದಕ್ಕೊಂದು ಭಾಳ ಮೇಯ್ನ್ ಆದಂಥ ಒಂದು ಸಿರೀಸ್ ಕ್ಲಾಶ್ ಈಗ ಶುರುವಾಗಿದೆ. ಏಷ್ಯನ್ ಗೇಮ್ಸ್ ಒಂದು ಕಡೆ, ಇನ್ನೊಂದು ಕಡೆ ವೆಸ್ಟ್ ಇಂಡೀಸ್ ಒನ್ ಡೇ ಟೂರ್. ಸೆಪ್ಟೆಂಬರ್ನಲ್ಲಿ ಒಂದು ಟೂರ್ ಆಗುತ್ತೆ. ಏನು ಮಜಾ ಆಗಿದೆ ಈಗ ಅಂದರೆ, ಮೆನ್ ಏಷ್ಯನ್ ಗೇಮ್ಸ್ ಇದೆಯಲ್ಲ, ಇದು ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 1 ಅದೇ ಡೇಟಿಗೆ 24ಕ್ಕೆ ಏಷ್ಯನ್ ಗೇಮ್ ಸ್ಟಾರ್ಟ್ ಆದರೆ 27ಕ್ಕೆ ಒನ್ ಡೇ ಸ್ಟಾರ್ಟ್ ಆಗುತ್ತೆ ವೆಸ್ಟ್ ಇಂಡೀಸ್ ವಿರುದ್ಧ. ಅದು ಅಕ್ಟೋಬರ್ 3ರವರೆಗೆ ಹೋಗುತ್ತೆ. ಆಬ್ವಿಯಸ್ಲಿ ನಿಮಗೆ ಒಂದು 2 ದಿನ ಗ್ಯಾಪ್ ಇದೆ, ಬಟ್ ನೀವು ಏಷ್ಯನ್ ಗೇಮ್ಸ್ ಹೋಗ್ತೀರಾ ಅಂತಂದರೆ ಪ್ರಾಕ್ಟೀಸ್ ಎಲ್ಲ ಬೇಕು. ಸೊ ಒಂದಷ್ಟು ಟೀಮ್, ಒಂದು ಬಲ್ಕ್, ಒಂದು 8 ಜನ ಆಲ್ಮೋಸ್ಟ್ ಒನ್ ಡೇ ಟೀಮಲ್ಲಿ ಇರುವಂಥ ಮೇನ್ ಪ್ಲೇಯರ್ಸ್ಗಳು ಇಲ್ಲಿರೋದಿಲ್ಲ. ಎಲ್ಲಿ ಒನ್ ಡೇ ಸ್ಕ್ವಾಡಲ್ಲಿ ಇರೋದಿಲ್ಲ ವೆಸ್ಟ್ ಇಂಡೀಸ್ ವಿರುದ್ಧ. ಅದು ಯಾರ್ಯಾರು ಏನೇ ಅಂತ ನಾನು ಹೇಳ್ತೀನಿ. ಹಾಗಾಗಿನೇ ರಜತ್ ಪಟ್ಟಿದಾರ್ ಹಾಗೆ ಕೃಣಾಲ್ ಪಾಂಡ್ಯ ಇಬ್ಬರೂ ಕೂಡ ಒಂದು ಕಾಲ್ ಫಾರ್ ಬರಬಹುದು. ನೋಡೋಣ ಆ ಪಾಸಿಬಿಲಿಟಿ ಎಷ್ಟಿದೆ ಅಂತ. ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಒಂದು ಚಾನ್ಸಸ್ ಎಷ್ಟಿದೆ ಅಂತ. ಫಸ್ಟಿಗೆ ಒನ್ ಡೇ ಸ್ಕ್ವಾಡಲ್ಲಿ ಇನ್ನೂ ಕೂಡ ಏನು ವೆಸ್ಟ್ ಇಂಡೀಸ್ ಸೀರೀಸ್ಗೆ ಅನೌನ್ಸ್ ಆಗಿಲ್ಲ, ಯಾಕಂದರೆ ಸೆಪ್ಟೆಂಬರ್ಲಿ ಇರೋದ್ರಿಂದ ಸ್ವಲ್ಪ ಲೇಟ್ ಇದೆ. ಆದರೂ ಕೂಡ ನಾನು ಈಗಲೇ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಶ್ರೇಯಸ್ ಅಯ್ಯರ್ ಇವರು ಈ ಟೀಮಲ್ಲಿ ಇದ್ದಾರೆ, ಒನ್ ಡೇ ಕ್ಯಾಪ್ಟನ್, T20 ಕ್ಯಾಪ್ಟನ್, ಒನ್ ಡೇ ಒಂದು ಸ್ಕ್ವಾಡಲ್ಲೂ ಇದ್ದಾರೆ ವೈಸ್ ಕ್ಯಾಪ್ಟನ್. ಏಷನ್ ಕಿಶನ್ ಕೂಡ ಈ ಒಂದು T20 ಸ್ಕ್ವಾಡಲ್ಲಿದ್ದಾರೆ. ಹಾಗೆ ಅಕ್ಷರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಹರ್ಷಿತ್ ರಾಣಾ, ಜಸ್ಪ್ರೀತ್ ಬೂಮ್ರಾ, ಹರ್ಷದೀಪ್ ಸಿಂಗ್, ಇಷ್ಟು ಜನ ಕೂಡ ಆಲ್ಮೋಸ್ಟ್ 1, 2, 3, 4, 5, 6, 7, 8 ಪ್ಲೇಯರ್ಸ್ ಈಗ ಈ ಒನ್ ಡೇ ಸ್ಕ್ವಾಡ್ನ ಪಾರ್ಟ್ ಆಗಿರುವಂಥವ್ರು ಬಹುತೇಕರು ಈ T20 ಏಷ್ಯನ್ ಗೇಮ್ಸೇ ಹೋಗ್ತಿದ್ದಾರೆ. ಸೊ ಹಾಗಾಗಿ ನೀವು 15 ಜನ ಪಿಕ್ ಮಾಡಿದ್ರೆ ಅದರಲ್ಲಿ ನಿಮ್ಮ ಒಂದು 8 ಜನ ಆಲ್ಮೋಸ್ಟ್ ಇವರು ಒನ್ ಡೇ ಆಡುವಂಥವ್ರನ್ನೇ. ಬುಮ್ರಾ ಅವ್ರನ್ನ ಇತ್ತೀಚೆಗೆ ಸ್ವಲ್ಪ ಒನ್ ಡೇ ಆಡಿಸಿರಲಿಲ್ಲ, ಬಟ್ ಲಾಸ್ಟ್ ಒನ್ ಡೇ ಅವ್ರು ಆಡಿದ್ರು, ಲಾಸ್ಟ್ ಸೀರೀಸ್ ನಿಮಗೆ ಗೊತ್ತು, ಇಂಗ್ಲೆಂಡ್ ವಿರುದ್ಧ. ಸೊ ಅವ್ರನ್ನೂ ನಾವೀಗ ಕನ್ಸಿಡರ್ ಮಾಡ್ಬೋದು. ಸೊ ಇವರಿಷ್ಟು ಜನನ 8 ಜನ ತೆಗೆದ್ರೆ ನಿಮಗೆ 7 ಜನ ಮಾತ್ರ ಉಳ್ಕೊಳ್ಳೋದು. ಯಾರ್ಯಾರು? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, KL ರಾಹುಲ್. ಸ್ಪಿನ್ನರ್ಸ್ ಅಂತ ಬಂದಾಗ ಕುಲ್ದೀಪ್ ಯಾದವ್ ಒಬ್ಬರು ಉಳ್ಕೊಳ್ತಾರೆ, 5 ಜನ. ಫಾಸ್ಟ್ ಅಂತ ಬಂದಾಗ ಪ್ರಸಿದ್ಧ ಕೃಷ್ಣ ಅಂತ ಬೌಲರ್ಸ್ಗಳು, ಹಾಗೆ ಪ್ರಿನ್ಸ್ ಯಾದವ್, ಇವರೆಲ್ಲ ಉಳ್ಕೋತಾರೆ. ಸೊ ಇನ್ನು ಗುರ್ನೂರ್ ಬ್ರಾಡ್. ಸೊ ಒಟ್ಟು ಒಂದು 7ರಿಂದ 8 ಜನ. ಹಾಗಾಗಿ ನಿಮ್ಗೀಗ ಈ ಉಳಿದಿರುವಂಥ 7 ಸ್ಪಾಟ್ಗಳನ್ನ ಫಿಲ್ ಮಾಡಬೇಕು. ನಾನೀಗ ಹಂತವಾಗಿ ಬರ್ತೀನಿ. ಬ್ಯಾಟ್ಸ್ಮನ್ಗಳ ಕೂಟ ಅಂತ ಬಂದಾಗ ಶ್ರೇಯಸ್ ಅಯ್ಯರ್, ಇಶಾನ್ ಕಿಶನ್ ಇಬ್ಬರು ಕೂಡ ಮಿಡ್ಲ್ ಆರ್ಡರ್ ಪ್ಲೇಯರ್ಸ್. ಸೊ ನೀವು ಇವ್ರನ್ನ ರಿಪ್ಲೇಸ್ಮೆಂಟ್ ಮಾಡಬೇಕು. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಅಂತಂದರೆ, ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಇಲ್ಲ. ಸೊ KL ರಾಹುಲ್ ಅವರಿಗೆ ವೈಸ್ ಕ್ಯಾಪ್ಟನ್ ಕೊಡುವಂಥ ಚಾನ್ಸಸ್ ಇದೆ. ಆ ಒಂದು ಸಾಧ್ಯತೆ ಪಕ್ಕ. ಇದು ಒಂದಾಯಿತು. ಆದರೆ ಬ್ಯಾಟ್ಸ್ಮನ್ಗಳನ್ನ ರೀಪ್ಲೇಸ್ ಮಾಡಬೇಕಲ್ಲ. ನೀವು ರೀಪ್ಲೇಸ್ ಮಾಡಬೇಕು ಅಂತಂದರೆ ಒಳ್ಳೆ ಫಾರ್ಮಲ್ಲಿ ನಿಮಗೆ ಮಿಡ್ಲ್ ಆರ್ಡರ್ಸ್ ಪ್ಲೇಯರ್ಸ್ ಬೇಕು. ನೀವು ಯಾಕಂತಂದರೆ ಇಲ್ಲಿ ಮೇಯ್ನ್ ಬರೋದೇನು ಅಂತಂದರೆ, ಯಶಸ್ವಿ ಜೈಸ್ವಾಲ್ ಏನಾದರೂ ತರಬೇಕು ಅಂತಂದರೆ ಒಳ್ಳೆ ಫಾರ್ಮಲ್ ಇದ್ದಾರೆ ಅವರು. ಒನ್ ಡೇಗೆ ತಂದರೆ ನೀವು ಮಿಡ್ಲ್ ಆರ್ಡರ್ಲ್ಲಿ ಅವ್ರು ಆಡಿಸ್ತೀರಾ. ಶ್ರೇಯಸ್ ಅಯ್ಯರ್ ಅವ್ರನ್ನ ರೀಪ್ಲೇಸ್ ಮಾಡಬೇಕು ಅಂತಂದರೆ ಒಬ್ಬ ಪ್ಲೇಯರ್ ಬರಬೇಕು. ಸೊ ರಜತ್ ಪಟ್ಟಿದಾರ್ಗೆ ಇಲ್ಲೊಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಏನಾದರೂ ಆಯ್ಕೆ ಸಮಿತಿ ಮನಸ್ಸು ಮಾಡಿದ್ರೆ ಆ ಸ್ಪಾಟಿಗೆ ನಂಬರ್ 4, 5 ರಜತ್ ಒಳ್ಳೆ ಒಂದು ಆಪ್ಷನ್. ಸೊ ಒಂದೇ ಒಂದು ಒನ್ ಡೇ ಅವ್ರು ಇದುವರೆಗೆ ಆಡಿರೋದು 2023 ಸೌತ್ ಆಫ್ರಿಕಾ ವಿರುದ್ಧ ಪಾರ್ಲಲ್ಲಿ ಒಂದು ಇನ್ನಿಂಗ್ಸ್ ಆಡಿದ್ರು. 16 ಬಾಲ್ಗೆ 22 ರನ್ ಹೊಡೆದಿದ್ರು, 3 ಬೌಂಡ್ರಿ, 1 6 ರಜತ್ ಪಟ್ಟಿದಾರ್ ಬ್ಯಾಟಿಂದ ಬಂದಿತ್ತು. ಸೊ ಹಾಗಾಗಿ ಇದಾದಮೇಲೆ ಅವ್ರನ್ನ ಮತ್ತೆ ಈ ಒನ್ ಡೇ ಇದಕ್ಕೆ ಇವರು ಕನ್ಸಿಡರ್ ಮಾಡಲೇ ಇಲ್ಲ. ಪರ್ಫಾರ್ಮೆನ್ಸ್ ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಮಾಡ್ತಾ ಬಂದರು, IPL ಅಲ್ಲಿ ಚೆನ್ನಾಗಿ ಮಾಡ್ತಾ ಬಂದರು. ಆದರೆ ಟೆಸ್ಟಲ್ಲೂ ಕೂಡ ಅವ್ರು ಆಡಿರೋದು ನಿಮಗೆ ಗೊತ್ತು, ಆಲ್ಮೋಸ್ಟ್ ಒಂದು 3 ಟೆಸ್ಟ್ ಆಡಿದ್ದಾರೆ. ಅದಾದಮೇಲೆ ಇಂಜುರಿ ಕಾರಣ ಅವ್ರು ಹೊರಗಡೆ ಹೋದರು, ದೇವದತ್ ಪಡಿಕ್ಕಲ್ ಅವ್ರನ್ನ ರೀಪ್ಲೇಸ್ ಮಾಡಿದ್ರು, ಅದೆಲ್ಲ ಆಯಿತು. ನಂತರ ಅವ್ರನ್ನ ಮತ್ತೆ ಇಂಟರ್ನ್ಯಾಷನಲ್ಗೆ ಇವರು ಕನ್ಸಿಡರ್ ಮಾಡಿಲ್ಲ. ಸೊ ಇದು ಒಂದು ಚಾನ್ಸ್ ಇದೆ ಆಯಿತಾ. ಒಂದು ಇಲ್ಲಿ ರಜತ್ ಪಟ್ಟಿದಾರ್ ಮಿಡ್ಲ್ ಆರ್ಡರ್ ಪ್ಲೇಯರ್ ಆಗಿರೋದ್ರಿಂದ ಯಶಸ್ವಿ ಜೈಸ್ವಾಲ್ಗಿಂತ ಮುಂಚೆ ಅವ್ರನ್ನ ಕನ್ಸಿಡರ್ ಮಾಡಬಹುದು, ಆ ಒಂದು ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು ಏಷನ್ ಕಿಶನ್, ಒಂದು ಬ್ಯಾಕಪ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಅವರು ಕೂಡ ಒಳಗಡೆ ಬರ್ತಿದ್ದಾರೆ, ಸ್ಕ್ವಾಡ್ ಒಳಗಡೆ ಆಡ್ತಿದ್ದಾರೆ, ನಿಮಗೆ ಗೊತ್ತು. ಸೊ ಏಷನ್ ಕಿಶನ್ ಬದಲು ಯಾರು ಅಂತ ನೀವು ನೋಡಿದ್ರೆ ಮೇ ಬಿ ಧ್ರುವ್ ಜುರೇಲ್ ಅವ್ರನ್ನ ಇವರು ಕನ್ಸಿಡರ್ ಮಾಡ್ಬೋದು, ಒನ್ ಡೇ ಫಾರ್ಮ್ಯಾಟ್ ಆಗಿರೋದ್ರಿಂದ. ಇಲ್ಲ ಅಂತಂದರೆ ನಿಮಗೆ ವಿಕೆಟ್ ಕೀಪರ್ ಒಬ್ಬರು ಬ್ಯಾಕಪ್ ಬೇಕೇ ಬೇಕು. ಸೊ ಆ ಕಾರಣಕ್ಕೆ ಧ್ರುವ್ ಜುರೇಲ್ ಇವ್ರನ್ನ ಟೀಮಿಗೆ ತಗೊಳ್ತಾರೆ. ಇಲ್ಲೊಂದು ಪೈಪೋಟಿ ಏನು ಬರ್ಬೋದು ಅಂತಂದರೆ, ಋತುರಾಜ್ ಗಾಯಕ್ವಾಡ್ ಏನಾದರೂ ಎಂಟ್ರಿ ಕೊಟ್ಟರೆ ಸೊ ಆಗ ರಜತ್ ಪಟ್ಟಿದಾರ್ ಸ್ಥಾನವನ್ನು ಅವ್ರು ಕಿತ್ಕೋಬೋದು. ಸೊ ಆ ಒಂದು ಚಾನ್ಸಸ್ ಇದೆ. ಯಾಕಂದರೆ ಋತುರಾಜ್ ನಿರಂತರವಾಗಿ ಎ ಸೈಡಲ್ಲೂ ಕೂಡ ಡೊಮೆಸ್ಟಿಕಲ್ಲೂ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ನನಗೇನೋ ಇವರು ಆ ಕಡೆ ಮಣೆ ಹಾಕ್ತಾರೆ ಅನ್ನೋಂಥ ಒಂದು ಭಯ ಇದೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಶುವರ್ ಶಾಟ್ ರಜತ್ ಪಟ್ಟಿದಾರ್ಗೆ ಒಳ್ಳೆಯ ಒಂದು ಚಾನ್ಸ್ ಇದೆ. ಯಾಕಂದರೆ ಈಗಿನ ಮಿಡ್ಲ್ ಆರ್ಡರ್ ಒಂದು ಬ್ಯಾಟ್ಸ್ಮನ್ ಸ್ಟ್ರೆಂತನ್ನು ನೋಡಿದಾಗ ಇದೆರಡು ವಿಚಾರ ಆಯಿತು. ಈಗ ಕೃಣಾಲ್ ಪಾಂಡ್ಯ ವಿಚಾರ ಯಾಕೆ ಬರುತ್ತೆ ಅಂತಂದರೆ, ನಮ್ಮ ಮೇನ್ ಇಬ್ಬರು ಆಲ್ರೌಂಡರ್ಸ್ ಅಕ್ಷರ್ ಪಟೇಲ್ ಹಾಗೆ ವಾಷಿಂಗ್ಟನ್ ಸುಂದರ್ ಇಬ್ಬರು ಕೂಡ ಒನ್ ಡೇ ಸ್ಕ್ವಾಡ್ನಲ್ಲಿರುವಂಥವ್ರು. ಸೊ ಆ ಕಾರಣಕ್ಕೆ ಇಬ್ಬರು ಕೂಡ ಅಲ್ಲಿ ಹೋಗ್ತಿದ್ದಾರೆ T20 ಏಷ್ಯನ್ ಗೇಮ್ಸ್ಗೆ. ಆ ರೀಸನ್ಗೆ ನೀವು ಆ ಒಂದು ಒಂದು ಸ್ಪಾಟನ್ನು ಫಿಲ್ ಮಾಡಬೇಕು ಅಂತಂದರೆ ನನಗನ್ಸುತ್ತೆ ಕೃಣಾಲ್ ಪಾಂಡ್ಯಗಿಂತ ಬೆಸ್ಟ್ ಆಪ್ಷನ್ ಯಾವುದೂ ಇಲ್ಲ. ಕೃಣಾಲ್ ಒಂದು ಒಳ್ಳೆ ಕಾಲ್ ಫಾರ್ ಅವ್ರಿಗೆ ಬರ್ಬೋದು. ಈಗಾದರೂ ಆಯ್ಕೆ ಸಮಿತಿ ಕಣ್ ತೆರೆಯುತ್ತಾ
ಕಾದು ನೋಡಬೇಕು. ಇದು ಸದ್ಯದ ಸಿಚುವೇಶನ್ ಈ ರೀತಿಯಾಗಿದೆ. ಅಜಿತ್ ಅಗರ್ಕರ್ ಅವರ ಟರ್ಮ್ ಕೂಡ ಆಲ್ಮೋಸ್ಟ್ ಆ ಹಂತಕ್ಕೆ ಮುಕ್ತಾಯ ಆಗುತ್ತೆ. ಮೇ ಬಿ ಅದನ್ನು ಅನೌನ್ಸ್ ಮಾಡಿಬಿಟ್ಟು ಅವ್ರದ್ದು ಎಂಡ್ ಆಗ್ಬೋದು. ಬಟ್ ಈ ಒಂದು ಸಾಧ್ಯತೆ ಇದೆ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ನನಗನ್ಸುತ್ತೆ ಅವ್ರು ಹರ್ಷ್ ದುಬೆನೇ ತರ್ತಾರೆ. ಅಕ್ಷರ್ ಪಟೇಲ್ ಬದಲು ಹರ್ಷ್ ದುಬೆ ಬರ್ಬೋದು. ಆದರೆ ಸುಂದರ್ ಬದಲು ನೀವು ಯಾರನ್ನ ತರ್ತೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ನಿಮ್ಮ ಮೈಂಡಲ್ಲಿ ಯಾರಾದರೂ ಬೇರೆ ಪ್ಲೇಯರ್ ಇದ್ದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಯಾಕಂದರೆ ಇವರಿಗೆ ಸ್ವಲ್ಪ ಬ್ಯಾಟಿಂಗ್ ಕೂಡ ಬೇಕಾಗಿರೋದ್ರಿಂದ ಡೆಪ್ತ್ ಬೇಕಲ್ವಾ. ಸೊ ಆ ಕಾರಣಕ್ಕೆ ಕೃಣಾಲ್ ಪಾಂಡ್ಯ ಒಂದು ಬೆಸ್ಟ್ ಆಯ್ಕೆ ಆಗಿರ್ತಾರೆ. ಬೇರೆ ನೀವು ಯಾರನ್ನೇ ಆಯ್ಕೆ ಮಾಡಿದ್ರೂ ಕೂಡ ನಿಮಗೆ ಆ ಬ್ಯಾಟಿಂಗ್ ಒಂದು ಕುಷನ್ ಸಿಗೋದಿಲ್ಲ. ಸೊ ಕೃಣಾಲ್ ಪಾಂಡ್ಯಗೆ ಒಂದು ಒಳ್ಳೆ ಚಾನ್ಸ್ ಇದೆ. ಸೊ ಅದನ್ನು ಬಿಟ್ಟು ನಾವು ಹಾಗೆ ಹರ್ಷಿತ್ ರಾಣಾ, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಸೊ ಈ 3 ಜನ ಫಾಸ್ಟ್ ಬೌಲರ್ಸ್ ಇದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಬದಲು ನನಗನ್ಸುತ್ತೆ ಹಾರ್ದಿಕ್ ಪಾಂಡ್ಯ ಆ ಟೈಮಿಗೆ ಫಿಟ್ ಆಗಿರ್ತಾರೆ. ಹಿ ವಿಲ್ ಕಮ್ ಇನ್ ಟು ದ ಸ್ಕ್ವಾಡ್. ಸೆಪ್ಟೆಂಬರ್ ಇನ್ನೂ ಆಲ್ಮೋಸ್ಟ್ 2 ತಿಂಗಳಿದೆ. ಸೊ ನಿತೀಶ್ ಕುಮಾರ್ ರೆಡ್ಡಿ ಅಲ್ಲಿ T20 ಆಡೋಕೆ ಹೋದರೂ ಕೂಡ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಅವ್ನ ಸ್ಪಾಟ್ ಒಳ್ಳೆ ಚೆನ್ನಾಗಿ ಬಲಿಷ್ಠವಾಗುತ್ತೆ. ಆದರೆ 4 ಜನ ಫಾಸ್ಟ್ ಬೌಲರ್ಸ್, 3 ಜನ ಹರ್ಷಿತ್ ರಾಣಾ, ಬುಮ್ರಾ, ಹರ್ಷದೀಪ್. ಸೊ ಅವ್ರ ಬದಲು ನಿಮಗೆ ರಿಪ್ಲೇಸ್ಮೆಂಟ್ ಹೇಗೂ ಸಿಗ್ತಾರೆ. ಸಿರಾಜ್ ಇದ್ದಾರೆ. ಸೊ ಅವ್ರ ಜೊತೆಗೆ ಗುರ್ನೂರ್ ಬ್ರಾರ್, ಪ್ರಸಿದ್ಧ್ ಕೃಷ್ಣ, ಪ್ರಿನ್ಸ್ ಯಾದವ್ ಅಂತ ಬೌಲರ್ಗಳಿದ್ದಾರೆ. ಮೇ ಬಿ ಇವರೆಲ್ಲ ಸೇರಿದ್ರೆ ನಮ್ಗೆ ಯಾವ ಚಾನ್ಸಸ್ ಇದೆ. ಪ್ರಿನ್ಸ್ ಯಾದವ್ ಇದ್ದಾರಾ ಅಂತ ನಾನು ನೋಡ್ತೀನಿ, ಏನಾದರೂ ಈ ಸ್ಕ್ವಾಡಲ್ಲಿ ಇದ್ದಾರಾ ಅಂತ. ಸೊ ನಮ್ಮ ಏಷ್ಯನ್ ಗೇಮ್ ಸ್ಕ್ವಾಡಲ್ಲಿ ಇದ್ದಾರಾ ಅಂತ. ಸೊ ಪ್ರಿನ್ಸ್ ಯಾದವ್ ಇಲ್ಲ. ಮೇ ಬಿ ಅವ್ರನ್ನ ಆ ಸ್ಕ್ವಾಡಿಗೆ ತರ್ಬೋದು, ಒನ್ ಡೇ ಸ್ಕ್ವಾಡಿಗೆ ತರುವಂಥ ಚಾನ್ಸಸ್ ಇದೆ. ಸೊ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ RCB ಪ್ಲೇಯರ್ಸ್ಗೆ ಸಿಗುವಂಥ ಸಾಧ್ಯತೆಗಳಿದೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಏನು ರಜತ್ ಪಟಿದಾರ್ಗೆ ಒಂದು ಅವಕಾಶ ಕೊಡ್ತಾರೆ? ನನಗೆ ಇನ್ನೂ ಆಶ್ಚರ್ಯ ಆಗ್ತಿರೋದು ಹೇಗೆ BCCI ಈ ಥರ ಒಂದು ಮಿಸ್ ಮ್ಯಾಚ್ ಆಯ್ತಲ್ಲಿ. ಏಷ್ಯನ್ ಗೇಮ್ಸ್ ಹಾಗೆ ಒನ್ ಡೇ ಸ್ಕ್ವಾಡ್ ಒಟ್ಟಿಗೆ ಅಲ್ಲಿ ಆಗಿರೋ, T20 ಹಾಗೆ ಒನ್ ಡೇ, ಇದು ಬೇರೆ ಬೇರೆ ಫಾರ್ಮ್ಯಾಟ್. ಅಟ್ ದ ಸೇಮ್ ಟೈಮ್ ಮ್ಯಾಚ್ಗಳಾಗುತ್ತೆ. ಸೊ ಒಂದು ಬೆಸ್ಟ್ ಚಾನ್ಸ್ ಇದೆ ರಜತ್ ಪಟಿದಾರ್ ಅವರಿಗೆ ಅವಕಾಶವನ್ನು ಕೊಡೋದಕ್ಕೆ, ಕೃಣಾಲ್ ಪಾಂಡ್ಯಗೆ ಒಂದು ಅವಕಾಶವನ್ನು ಕೊಡೋದಕ್ಕೆ. ಭುವನೇಶ್ವರ್ ಕುಮಾರ್ನೇನಾದರೂ ಕನ್ಸಿಡರ್ ಮಾಡ್ತಾರಾ? ಬುಮ್ರಾ ಇಲ್ಲ, ಹರ್ಷದೀಪ್ ಇಲ್ಲ, ಹರ್ಷಿತ್ ರಾಣಾ ಇಲ್ಲ ಅನ್ನೋ ಕಾರಣಕ್ಕೆ ನನಗೇನೋ ಡೌಟ್ ಅನಿಸುತ್ತೆ. ಇವರಿನ್ನೂ 4 ವರ್ಷ ಶಾರ್ಟರ್ ಫಾರ್ಮ್ಯಾಟ್ಗೆ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಒನ್ ಡೇ ಅಂತ ಲಾಂಗರ್ ಫಾರ್ಮ್ಯಾಟ್ಗೆ ಭುವನೇಶ್ವರ್ ಅವ್ರನ್ನ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ. ಮೇ ಬಿ ಇದು 2 ತಿಂಗಳು ಮುಂದಿನ ಒಂದು ಸಾಧ್ಯತೆಗಳಿರ್ಬೋದು. ಬಟ್ ಆಯ್ಕೆ ಸಮಿತಿ ಅಂತೂ ಆಲ್ಮೋಸ್ಟ್ ಒಂದು ನೆಕ್ಸ್ಟ್ ತಿಂಗಳಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾರೆ. ನಿಮ್ಮ ಪ್ರಾರ್ಥನೆ ಅಟ್ಲೀಸ್ಟ್ ಒನ್ ಡೇಗಾದರೂ ಅವ್ರನ್ನ ಆಯ್ಕೆ ಮಾಡಲಿ. ಒಂದು ಆಪರ್ಚುನಿಟಿ ನಿಮಗೆ ಅವಕಾಶ. ಋತುರಾಜ್ ಅವ್ರನ್ನೇ ತೊಗೊಳ್ತೀರಂತಾದರೂ ಕೂಡ ಪಟಿದಾರ್ನ ಬ್ಯಾಕಪ್ ಆಗಿ ಮಿಡ್ಲ್ ಆರ್ಡ್ರಲ್ಲಿ ತೊಗೊಂಡ್ರೆ ಇನ್ ಕೇಸ್ ಏನಾದರೂ ಇಂಜುರಿ ಆದಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಅವಕಾಶ ಒಳಗಡೆ ಬರೋದಕ್ಕೆ. ಸೊ ಈ ಥರ ಒಂದು ಪಾಸಿಬಿಲಿಟಿ ಇವತ್ತು ನನಗೆ ಆ 2 ಕ್ಲಾಶ್ ಆದಾಗ ಗೊತ್ತಾಗಿದ್ದು. ಈ ಒಂದು ಸಾಧ್ಯತೆಗಳು ಕೂಡ ಕ್ರಿಕೆಟ್ ವಲಯದಲ್ಲಿ ಸ್ವಲ್ಪ ಚರ್ಚೆ ಆಗ್ತಾ ಇದೆ. ಸೊ ನೀವೇನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಆಯ್ಕೆ ಆಗುತ್ತಾ, ಇಲ್ಲ RCB ಪ್ಲೇಯರ್ಸ್ ಅನ್ನೋ ಕಾರಣಕ್ಕೆ ಇವ್ರನ್ನ ಹಾಗೆ ಮತ್ತೆ ಸೈಡ್ ಲೈನ್ ಮಾಡ್ತಾರ ಅನ್ನೋದ್ರ ಬಗ್ಗೆ. ಸೊ ಹೆಚ್ಚಿನ ಡೀಟೇಲ್ಸ್ಗಾಗಿ ಫಾಲೋ ಮಾಡ್ತಾ ಇರಿ. ಹಾಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ. ಫ್ರೆಂಡ್ಸ್ಗೂ ಕೂಡ ಹೇಳಿ ಈ ಒಂದು ಪೇಜ್ ಬಗ್ಗೆ. ನಮಸ್ಕಾರ.